ಎಂತ ಕೆಲಸ ಮಾಡ್ಬಿಟ್ಟೆ. ನನ್ನ ಹಿತ, ನನ್ನ ಕಂದಮ್ಮ ಅವಳು. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿರೋ ನನ್ನ ಮಗಳನ್ನ ನಾನೇ ನೋವು ಮಾಡ್ಬಿಟ್ಟೆ. ಅವಳು ಅವಳು ಅಮ್ಮ ಅಂತ ಕೂಕೊಂಡಾಗ ನಾನೇ ಸುಟ್ಟಾಕೋಬೇಕು ಅಂತ ಅನಿಸ್ತು. ಏನ್ ಮಾಡ್ತಿದ್ದೀನಿ ನಾನು, ಏನ್ ಮಾಡ್ತಿದ್ದೀನಿ? ನಾನು ಒಬ್ಳು ತಾಯಿನ ನನ್ನ ಮಗಳಿಗೆ ನಾನೇ ಶತ್ರು ಆಗ್ಬಿಟ್ಟೆ. ನನ್ನ ಮಗಳನ್ನ ನನ್ನಿಂದಾನೆ ಕಾಪಾಡ್ಕೊಳ್ಳೋದಕ್ಕಾಗಲ್ಲ ಅಂದ್ಮೇಲೆ ನಾನು ಯಾಕೆ ಇಲ್ಲಿರ್ಬೇಕು? ನಾನು ಇಲ್ಲಿಂದ ಏನ್ ಮಾಡ್ಬೇಕಾಗಿದೆ? ಯಾರಿಂದ ಯಾಕೆ ಏನ್ ತೊಂದರೆ ಆಗ್ತಿದೆ ಅಂತ ಗೊತ್ತಿದ ಮೇಲೂ ನನ್ನ ಕೈಯಿಂದ ಏನೂ ಮಾಡಕ್ಕಾಗ್ತಿಲ್ಲ, ನನ್ನ ಕೈಯಿಂದ ತಡಿಯಕ್ಕಾಗ್ತಿಲ್ಲ. ಯಾಕೆ ದೇವ್ರೆ, ಯಾಕೆ ಹೀಗೆ ಮಾಡ್ತಿದ್ಯಾ? ಯಾರನ್ನ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೇನೋ ಅವರನ್ನೇ ನೋಯಿಸುವಂತ ಶಿಕ್ಷೆ ನನಗೆ ಯಾಕೆ ಕೊಡ್ತಾ ಇದೆಯಾ? ಮಾಳ್ವಿಕಾ ಆಡ್ತಿರೋ ಮಾಟ ಮಂತ್ರದ ಮುಂದೆ ನನ್ನ ತಾಯಿ ಪ್ರೀತಿ ಸೋತೋಯ್ತಾ? ನನ್ನೇ ನೋಡಿ ನನ್ನ ಮಗಳು ಹೆದರ್ಕೋತಿದ್ದಾಳೆ ಅಂದ್ಮೇಲೆ ನಾನು ಯಾಕೆ ಈ ಮನೆಯಲ್ಲಿ ಇರಬೇಕು? ಐ ಆಮ್ ಸಾರಿ ಚಿನಿ, ಈ ನಿನ್ ಪಾಪಿ ಅಮ್ಮನ ಕ್ಷಮಿಸ್ಬಿಡು. ನಾನಿನ್ನೂ ನಿನಗೆ ನೋವು ಕೊಡೋ ಬದಲು ನಾನೇ ಇಲ್ಲಿಂದ ಶಾಶ್ವತವಾಗಿ ಹೊರಟೋದ್ರೆ ಒಳ್ಳೇದು. ಹೌದು, ಒಳ್ಳೇದು. ಆದ್ರೆ ನಿನ್ನ ಈ ಮಾಟಗಾತಿ ಮಧ್ಯೆ ಬಿಟ್ಟು ನಾನು ಹೇಗೆ ಹೋಗ್ಲಿ ಚಿನ್ನಿ? ನನ್ನ ಮನ್ಸೊಪ್ಪಲ್ಲ ಚಿನ್ನಿ. ನಾನೇನ್ ಮಾಡ್ಲಿ? ದುರ್ಗಾ, ಯಾಕಿನ್ನು ಅಳ್ತಾ ಇದೆಯಾ? ಹಿತ ಆರಾಮಾಗಿ ಮಲಗಿದಾಳಲ್ಲ? ಇಲ್ಲ ಬಾಸು, ಪುಟ್ ಮೇಡಮ್ ಪ್ರಜ್ಞೆ ತಪ್ಪಿದಾಗ ನನಗೆಷ್ಟು ಭಯ ಆಗೋಯ್ತು ಗೊತ್ತಾ? ಅವಳು ನೋವಿಂದ ಅಳ್ತಿರೋದನ್ನ ನನ್ನಿಂದ ತಡ್ಕೊಳಕ್ಕೆ ಆಗ್ತಿಲ್ಲ ಬಾಸು. ನಾನೇ ಅವಳನ್ನ ಸರಿಯಾಗಿ ನೋಡ್ಕೋತಿಲ್ಲ ಅಂತ ಅನಿಸ್ತಿದೆ. ಹಾಗೆಲ್ಲ ಅನ್ಕೋಬೇಡ ದುರ್ಗಾ. ನೋಡು, ಚಿಕ್ಕ ಮಕ್ಕಳು ಅಂದರೆ ಹೇಳೋದು, ಬೀಳೋದು, ಪೆಟ್ ಮಾಡ್ಕೊಳ್ಳೋದು ಇದೆಲ್ಲ ಕಾಮನ್ನು. ನೀನು ಚಿಕ್ಕವಳಿದ್ದಾಗ ಬಿದ್ದೇಟ್ ಮಾಡ್ಕೊಂಡಿಲ್ವಾ? ನಮ್ಮ ವಿಷಯ ಬೇರೆ ಬಾಸು. ಆದರೆ ಪುಟ್ ಮೇಡಮ್ಗೊಂದು ಚಿಕ್ಕ ಗಾಯ ಆದರೂ ನನ್ನಿಂದ ತಡ್ಕೊಳಕ್ಕಾಗಲ್ಲ. ದುರ್ಗಾ, ಹಿತ ಜಸ್ಟ್ ಎರಡೂ ಬಿದ್ದಿದ್ದಾಳಷ್ಟೇ, ಅದಕ್ಕೆ ಯಾಕೆ ಇಷ್ಟು ನೊಂದ್ಕೋತಾ ಇದೆಯಾ? ನೋಡು, ನಿಂಗೆ ಹಿತ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀನು ಅವಳ ಹತ್ರ ಇರೋವರೆಗೂ ಅವಳಿಗೆ ಏನೂ ಆಗಲ್ಲ ಅನ್ನೋ ನಂಬಿಕೆ ನನಗಿದೆ. ಆದರೂ ಬಾಸು, ಇವತ್ತು ಮೊದಲನೇ ಸಲ ನಂಗೆ ಅಷ್ಟೊಂದು ಭಯ ಆಗಿತ್ತು. ಪುಟ್ ಮೇಡಮ್ ಹಣೆಗೆ ಏಟ್ ಬಿದ್ದಿದ್ದು, ಅವಳ ಅಮ್ಮ ಅಂತ ಕಿರ್ಚಿದ್ದು, ಇದೆಲ್ಲ ನನ್ನ ಕಿವಿಲಿ ಇನ್ನೂ ಹಾಗೆ ಇದೆ. ಅವಳನ್ನ ನನ್ನಿಂದ ಸರಿಯಾಗಿ ನೋಡ್ಕೊಳಕ್ ಆಗುತ್ತೋ ಇಲ್ವೋ ಅನ್ನೋ ಭಯ ಕಾಡ್ತಿದೆ ಬೋಸು. ದುರ್ಗಾ, ಇವತ್ತು ನೀನಿದ್ದಕ್ಕೇನೆ ಅವಳಷ್ಟು ಬೇಗ ಸಮಾಧಾನ ಆಗಿದ್ದು. ಇವಾಗ ನೋಡು ಎಷ್ಟು ಆರಾಮಾಗಿ ಮಲಗಿದಾಳೆ ಅಂತ. ಇನ್ಯಾವ ಭಯನೂ ಇಲ್ಲ. ಮೊದಲು ನಾನು ಅಂಬಿಕಾ ಅವ್ರು ಎಲ್ಲಿದ್ದಾರೆ ಅಂತ ಹುಡುಕ್ಬೇಕು, ಅವ್ರ ಜೊತೆ ಮಾತಾಡಬೇಕು. ಇನ್ಯಾವತ್ತೂ ಈ ರೀತಿ ಆಗೋದಕ್ಕೆ ಬಿಡಬಾರ್ದು. ಬಿಡಲ್ಲ.